ಇಂದು ಕಲಬುರಗಿ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ವಿಸ್ತರಣೆ ಇದೆ, ಈ ಒಂದು ಗೊಂದಲ ಶುರುವಾಗಿತ್ತು. ಇದರ ಬಗ್ಗೆ ಮಾತನಾಡಿ ಸದ್ಯ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಇಲ್ಲ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ನೀಡಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಸಂಪುಟ ವಿಸ್ತರಣೆ ಇಲ್ಲ. ಯಾರು ಏನಾದರೂ ಹೇಳ್ಬೋದು, ಮೇಲಿಂದ ಆಗಬೇಕಲ್ಲ, ಶಂಕದಿಂದ ಬಂದರೆ ತೀರ್ಥ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸದ್ಯ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಎಂದು ಹೇಳಿದ್ದು, ಒಕ್ಕಲಿಗ ಸ್ವಾಮೀಜಿ ವಿರುದ್ಧ ಕೇಸ್ ವಿಚಾರ ಮಾತನಾಡಿದ್ದಾರೆ. ಸ್ವಾಮೀಜಿ ಆದ ತಕ್ಷಣ ಕಾನೂನು ಬರೋದಿಲ್ಲ. ಮಿಸ್ಟರ್ ಅಶೋಕ್, ಸ್ವಾಮೀಜಿಯವರಿಗೆ ಈ ನೆಲದ ಕಾನೂನು ಅನ್ವಯ ಆಗಲ್ವಾ? ಖುದ್ದು ಸ್ವಾಮೀಜಿಯವರೇ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಜೆಪಿಯವರು ಸ್ವಾಮೀಜಿಯವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಿದೆ. ಕಾನೂನು ನಮಗೆ ಬೇರೆ, ನಿಮಗೆ ಬೇರೆನಾ? ಯತ್ನಾಳ್ ಬಸವಣ್ಣನನ್ನ ಹೇಳಿ ಅಂತಾರೆ. ಇದಕ್ಕೆ ಬಿಜೆಪಿಯವರು ಏನು ಹೇಳ್ತಾರೆ? ಒಬ್ಬರು ಬಿಜೆಪಿಯವರು ತುಟಿ ಬಿಚ್ಚಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲಿದ್ದಾರೆ? ಬಸವಣ್ಣ ಅಂದರೆ ನಿಮಗೆ ಅಲರ್ಜಿನಾ? ಕ್ರಿಮಿನಲ್ ಕೆಲಸ ಮಾಡಿ ಜೈ ಶ್ರೀರಾಮ್ ಅಂದರೆ ಎಲ್ಲ ಮುಚ್ಚಿ ಹೋಗುತ್ತಾ? ಸಂವಿಧಾನ ವಿರೋಧಿ ಹೇಳಿಕೆ ನಾವು ಸಹಿಸೋದಿಲ್ಲ. ನೀವೊಬ್ಬರು ಬೀದಿಗಿಳಿದರೆ ಸಂವಿಧಾನ ರಕ್ಷಣೆ ಮಾಡೋ ಲಕ್ಷಾಂತರ ಜನ ಬೀದಿಗಿಳಿತಾರೆ ಎಂದು ಮಿಸ್ಟರ್ ಅಶೋಕ್ ಅವರೇ ಡೋಂಟ್ ವರಿ ಎಂದಿದ್ದಾರೆ. ಬಿಜೆಪಿಯಲ್ಲೇ ಎರಡು ಬಣಗಳು ಮಧ್ಯೆ ಫೈಟ್ ನಡೆದಿದೆ. ರಕ್ತದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಯತ್ನಾಳ್ ಅರೆಹುಚ್ಚ ಎಂದಿದ್ದಾರೆ. ಅಲ್ಲಿಯೇ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ. ಯತ್ನಾಳ್ ಅವರ ಹಿಸ್ಟರಿ ಅವರಿಗೆ ಗೊತ್ತಿಲ್ಲ. ಅವರು ರಜಾಕರ ಬಗ್ಗೆ ಮಾತನಾಡ್ತಾರೆ. ವಿಜೇಂದ್ರಿಗೆ ತಾಕತ್ತಿದ್ರೆ ಮೊದಲು ಯತ್ನಾಳ್ ಮುನಿರತ್ನ ಉಚ್ಚಾಟನೆ ಮಾಡಲಿ. ಪೀರ್ ಶಾ ಬಂಗ್ಲೆ ವಾಪಸ್ ಆಂದೋಲನ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೆಹಲಿ ಚಲೋ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅವರು ಸ್ವಾಮೀಜಿನ ಮೊದಲು ಅವರ ಕಟ್ಟಡ ಬಗ್ಗೆ ಹೈಕೋರ್ಟ್ ತೀರ್ಪು ನೀಡಿದೆ ನೋಡಿಕೊಳ್ಳಲಿ, ಇಲ್ಲಾಂದ್ರೆ ನಾನು ಬುಲ್ಡೋಜರ್ ಬಾಬಾ ಆಗಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇದು ಉತ್ತರ ಪ್ರದೇಶ ಅಲ್ಲ, ಇದು ಕರ್ನಾಟಕ. ಇಲ್ಲಿ ಸಂವಿಧಾನ ರಕ್ಷಣೆ ಮಾಡೋ ಸರ್ಕಾರ ಇದೆ ಎಂದು ಹೇಳಿಕೆ ನೀಡಿದ್ದಾರೆ. ನಿಮ್ಮ ಪಾಕ್ಸೋ ಕೇಸ್ನಲ್ಲಿ ಅವಾಗೂ ಸಮಾಜ ಇತ್ತಾ? ತಪ್ಪೇ ಅಲ್ವಾ? ಅಂದರೆ ಆ್ಯಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರೂ ಏನೂ ಮಾಡಬಾರ್ದಾ? ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗಿಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನು ಅರ್ಥಕೊಂಡೆ. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ ಬಿ ಜೆ ಪಿಯವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದ ಅರ್ಥ? ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಏನು ಅರ್ಥ? ಇದರಲ್ಲಿ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂಥ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿ ಜೆ ಪಿಯವರು ಸುಮ್ಮನಿದ್ರು, ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗೆ ಅಂತಾರೆ. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ವೋಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಬೋದು, ಅಂದರೆ ಅವ್ರಿಗೆ ಸಮಾನತೆ ಇಲ್ಲ ಅಂತ. ಮತ್ತು ಯತ್ನಾಳವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ, ಅಂದರೂ ಸುಮ್ಮನಿರ್ತಾರೆ. ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು,
ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು? ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು? ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ದರೆ ಎಲ್ಲೋಗ್ಬೇಕು ಜನರು ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರು, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ, ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಕ್ಷಮೆ ಕೇಳಿದ ಮೇಲೆ ನೋಟಿಸ್ ಕೊಟ್ಟು ಮತ್ತೆ ಸ್ವಾಮೀಜಿಗೆ ಎನ್ಕ್ವೈರಿ ಕರೆದ್ರೆ ಎಷ್ಟು ಸರಿ ಸ್ವಾಮೀಜಿಗೆ ಮುಟ್ಟಿ ನೋಡಿ ಅಂತಾರೆ ಅವರು. ಕ್ಷಮೆ ಯಾಚನೆ ಅಲ್ಲ, ಹೇಳಿದ್ರ ಇಲ್ಲ? ಅದೇ ಹೋಗಿ ಹೇಳಲಿ. ಅದೇನು ಈಗ ವಿಚಾರಣೆನೂ ಮಾಡಬಾರ್ದು ಅಂದರೆ ಹೆಂಗೆ ಇವರೇ? ಯಾಕೆ ಹೇಳಿದ್ರಿ, ಏನು ಹೇಳಿದ್ರಿ? ಈಗ ನೀವು ಒಂದು ಡಿಸೈಡ್ ಮಾಡಿಬಿಡೋಣ ಸರ್, ಇವತ್ತು ಕಾನೂನು ನನಗೆ ಬೇರೆ ನಿಮಗೆ ಬೇರೆನಾ? ಸಂವಿಧಾನ ನನಗೆ ಬೇರೆ ನಿಮಗೆ ಬೇರೆನಾ? ನೀವು ಎಸ್ ಅಂತ ಹೇಳ್ಬಿಡಿ, ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡಿಬಿಡೋಣ. ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನು ಹೇಳಬೇಕು ಅಂದರೆ, ಈ ಸಂವಿಧಾನ ಇದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ, ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ, ಅದೇನಿದ್ರೂ ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ, ಅದು ನಿಮ್ಮ ಆಲೋಚನೆ ಇರ್ಬೋದು, ನಿಂತ್ಕೊಂಡು ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ, ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದರೆ ನೀವು ಒಬ್ಬರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಸಂವಿಧಾನ ರಕ್ಷಣೆಗೋಸ್ಕರನೇ ನಮ್ಗೆ ಜನ ಮತ ನೀಡಿರೋದು, ಅದು ನಾವು ಮಾಡ್ತೀವಿ. ಅಶೋಕ್ ಅವರು ಫಸ್ಟ್ ಹೇಳಲಿ, ಬಸವಣ್ಣ ಅವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ? ಪೇಜಾವರ್ ಶ್ರೀ ಅವ್ರು ಹೇಳಿದ್ದು ಸರಿನಾ ತಪ್ಪ? ಒಕ್ಕಲಿಗ ಸ್ವಾಮೀಜಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ, ಅದಾದಮೇಲೆ ಮುಂದಿನ ಚರ್ಚೆಗೆ ಬರಲಿ ಅವರು. ರಾಜ್ಯದಲ್ಲಿ ಇದು ಅವ್ರಿಗೆ ಬಸವಣ್ಣನೇ ಯತ್ನಾಳ್ ಅವರು. ಈಗ ಒಂದು ರೆಡ್ಡಿ ಅವರೇ ತಿಳ್ಕೊಳ್ಳಿ, BJPನಲ್ಲಿ ಈಗ ಹುಚ್ಚರ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್ ಅವರು, ನಿಮ್ಮ ರವಿಕುಮಾರ್ ಅನಂತ್ ಕುಮಾರು ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆಹುಳ ನಾಗರ ಹಾವು ಆಗಬಾರ್ದು ಅಂತ ಹೇಳಿದ್ದಾರೆ. BJP ಹಾಸನ್ನಿನ ಪ್ರಮುಖ ನಾಯಕರು ಪಬ್ಲಿಕ್ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟು ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು, ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು, ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದರೆ ಅವರು ಇಲಿ. BJPಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನೂ ಹಿಡಿದವರು. ಮತ್ತು ಯತ್ನಾಳ್ ಏನು ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ಮದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, BJP. ಯಾರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತು ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚಲುವಾದಿ ನಾರಾಯಣ ಸ್ವಾಮಿ ಏನು ಭಾಳ ದಲಿತರ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ. ಇಲ್ದಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತೊಗೊಂಡು ಹೋಗೋದು. ಮತ್ತು ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀರ ಅಂತೇಳಿ FSL ರಿಪೋರ್ಟ್ ಆಯಿತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, BJP ಪಾರ್ಟಿನಲ್ಲಿ.
ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರಾ? ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಹೇಳಿಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು BJPಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವರೇ ಜಗಳ ಆಡ್ಕೊಂಡು ಇದು ಇದ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ದರೆ ವಿಜೇಂದ್ರ ಅವರಿಗೆ ಫಸ್ಟು ಮುನಿರತ್ನಕ್ಕೆ ತೆಗೀರಿ, ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಮಾಡಿರಿ ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ನಿಗೂ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಲ್ಲ, DK ಶಿವಕುಮಾರ್ ಅವ್ರು ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ. ಸೊ ಇದೆಲ್ಲನೂ ಮುಚ್ಚಾಕಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನೂ ತರ್ತಾರೆ, ವಕ್ಫನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅಷ್ಟೇ ಇವ್ರದ್ದು ಕತೆ, ಇವ್ರದ್ದು ಬಂಡವಾಳನೇ ಇಷ್ಟು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.